ನಮಸ್ತೆ, ನನ್ನ ಹೆಸರು ಚರಣ್. ಸೇವಾ ಭಾರತಿಯಲ್ಲಿ ಸೀನಿಯರ್ ಮ್ಯಾನೇಜರ್ ಆಗಿ ಕಳೆದ 5 ವರ್ಷದಿಂದ ಕಾರ್ಯನಿರ್ವಹಿಸ್ತಿದ್ದೇನೆ. ಸೊ ಆರ್ಗನೈಸೇಷನ್ ಡೆವಲಪ್ಮೆಂಟ್ ಓಡಿ ಅಂತ ನಾವೇನು ಹೇಳ್ತೇವೆ, ಸೊ ಅದನ್ನು ಎಲ್ಲ ಸಂಸ್ಥೆಗಳು ಕೂಡ ಫೋಕಸ್ ಆಗಿ ಕೆಲಸ ಮಾಡಬೇಕಾಗ್ತದೆ. ಯಾಕೆಂತ ಹೇಳಿದರೆ ಎಲ್ಲ ಸಂಸ್ಥೆಗಳು ಸಮುದಾಯದಲ್ಲಿ ಅವರ ಕಮ್ಯುನಿಟಿಯನ್ನು ಯಾವ ರೀತಿ ಡೆವಲಪ್ ಮಾಡಬೇಕು, ಏನು ಚೇಂಜಸ್ ಅಂತ ತರಬೇಕು ಅಂತ ಯೋಚನೆಗಳನ್ನು ಮಾಡ್ತಾರೆ. ಬಟ್ ಸಸ್ಟೈನಬಿಲಿಟಿ ಅಂತ ಬಂದಾಗ ಅವರ ಆರ್ಗನೈಸೇಷನ್ ಯಾವ ರೀತಿ ನಡಿಬೇಕು, ಯಾವ ರೀತಿ ಅಪ್ಡೇಟ್ ಆಗಬೇಕು ಅಂತ ಹೇಳೋದು ಬಹಳ ಮುಖ್ಯ ಆಗ್ತದೆ. ಸೊ ಹಾಗಾಗಿ ಸೇವಾ ಭಾರತಿಯು ಬೇರೆ ಬೇರೆ ಅಂತೇಳಿದರೆ ಆರೋಹಣಂ ಇರಬಹುದು, ಪ್ರಕಾಶ್ ಅಕಾಡೆಮಿ ಅವರು ಆರ್ಗನೈಸ್ ಮಾಡಿರುವಂಥದ್ದು, ಅಥವಾ ಧ್ವನಿ ಫೌಂಡೇಶನ್ ಮಾಡಿರುವಂತಹ ನಿರಂತರ ಪ್ರೋಗ್ರಾಮ್ ಇರ್ಬೋದು. ಸೊ ಅದರಲ್ಲಿ ಬೇರೆ ಬೇರೆ ವಿಷಯಗಳು, ಅದು ಕಂಪ್ಲೈನ್ಸ್ ಬರ್ಬೋದು, ಅಥವಾ HR ಬರ್ಬೋದು, ಮಾರ್ಕೆಟಿಂಗ್ ಬರ್ಬೋದು, ಫಂಡ್ ರೈಸಿಂಗ್ ಬರ್ಬೋದು. ಈ ವಿಷಯಗಳಲ್ಲಿ ಒಂದು ಆರ್ಗನೈಸೇಷನ್ ಒಂದು ಉನ್ನತ ಮಟ್ಟಕ್ಕೆ ಹೋಗಲಿಕ್ಕೆ ಯಾವೆಲ್ಲ ಪಾಲಿಸಿಗಳು ಬೇಕು, ಯಾವೆಲ್ಲ ಸ್ಟ್ರಾಟಜಿಗಳು ಬೇಕು ಅಂತಲೇ ಹೇಳ್ಕೊಡ್ತಾರೆ. ಸೊ ಇದನ್ನು ನಾವು ನಮ್ಮ ಆರ್ಗನೈಸೇಷನಲ್ಲಿ ನಾವು ಇಂಪ್ಲಿಮೆಂಟ್ ಮಾಡಿದಾಗ ಇನ್ನಷ್ಟು ಉತ್ತಮಕ್ಕೆ ನಮ್ಮ ಸಂಸ್ಥೆಗಳು ಬೆಳೀತದೆ. ಹಾಗೆ CSR ಅಂತ ಬಂದಾಗ ಅಥವಾ ಯಾವುದೇ ಒಂದು ಡೊನೇಷನ್ಸ್ಗಳು ನಾವು ತೊಗೊಳ್ಬೇಕು ಅಂತ ಆದರೆ ಯಾವೆಲ್ಲ ಪಾಲಿಸಿಗಳು, ಯಾವೆಲ್ಲ ಡಾಕ್ಯುಮೆಂಟ್ಗಳು ನಮಗೆ ಬೇಕು, ಯಾವ ರೀತಿ ಪ್ರಪೋಸಲ್ಸ್ಗಳು ಇರಬೇಕು ಅಂತ ಹೇಳುವಂಥದ್ದನ್ನು ಈ ಆರ್ಗನೈಸೇಷನ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ಗಳು ನಮಗೆ ಹೇಳ್ಕೊಡ್ತಾರೆ. ಸೊ ಪ್ರತಿಯೊಂದು ವಿಷಯವನ್ನು ನಾವು ಕ್ಲಿಯರ್ ಆಗಿ ಇಂಪ್ಲಿಮೆಂಟ್ ಮಾಡ್ತಾ ಬಂದಾಗೆ ಸಂಸ್ಥೆಯು ಬೆಳೀತಾ ಹೋಗ್ತದೆ, ಹಾಗೆ ನಮ್ಮ ಸಮುದಾಯ ಕೂಡ ಬೆಳೀತದೆ.